forever on fire. ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಖರ್ಗೆ ಹೇಳಿಕೆಯ ನಂತರವೂ ಕೈ ಶಾಸಕರ ಕುಂಭಮೇಳ ಪ್ರವಾಸ. ಬಿಜೆಪಿ ಜೆಡಿಎಸ್ ಶಾಸಕರ ಜೊತೆ ಕೈ ಶಾಸಕರ ಅಧ್ಯಯನ ಪ್ರವಾಸ ಶುರುವಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರಲ್ವಾ, ಪ್ರಯಾಗ್ರಾಜ್ನಲ್ಲಿ ಅಥವಾ ಅಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕರ್ಮ ಹೋಗಲ್ಲ. ಹಾಗಾಗಿ ಅದೇನಾಯಿತು, ಬಿಜೆಪಿಗರ ಕೆಂಗಣಿ ಗುರಿಯಾಯಿತು. ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಸ್ನಾನ ಮಾಡಿರೋದಕ್ಕೂ ಅದು. ಈಗ ನೋಡಿ, 3 ದಿನ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಉಪಸಭಾಧ್ಯಕ್ಷರ ವಸತಿ ಸೌಕರ್ಯಗಳ ಸಮಿತಿಯವರು ಪ್ರಯಾಗ್ರಾಜು, ಅಯೋಧ್ಯೆ, ಪಾಟ್ನಾ, ವಾರಾಣಸಿ ಸೇರಿ ಇದೇ ಫೆಬ್ರವರಿ 23ರಿಂದ 25ರವರೆಗೆ ಉತ್ತರ ಭಾರತದ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳ, ವಾರಾಣಸಿ ಗಂಗಾ ಪೂಜೆ, ಬಿಹಾರದ ಗಂಗಾ ಪೂಜೆ ಪ್ರವಾಸವನ್ನು ಮಾಡ್ತಾರೆ. ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ನೇತೃತ್ವದ 13 ತಂಡದ ಸದಸ್ಯರು ಈ ಪ್ರವಾಸದಲ್ಲಿರ್ತಾರೆ. ಎಚ್ ಸಿ ಬಾಲಕೃಷ್ಣ, ನಾಗೇಂದ್ರ, ಶಿವಣ್ಣ, ಸಿ.ಪಿ. ಯೋಗೇಶ್ವರ್, ಅದರ ಜೊತೆಗೆ ಖನಿಜಾ ಫಾತಿಮಾ, ಅರೇಬೈಲು ಶಿವರಾಮ್ ಹೆಬ್ಬಾರ್, ಚಂದ್ರು ಲಮಾಣಿ, ಭಾಗೀರಥಿ ಮರುಳ್ಯ, ಸಿಮೆಂಟ್ ಮಂಜು, ಧೀರಜ್ ಮುನಿರಾಜು, ಸ್ವರೂಪ್ ಪ್ರಕಾಶು, ಭೀಮನಗೌಡ ಪಾಟೀಲ್, ಇಷ್ಟು ಜನ. ಇದರಲ್ಲಿ ಹೆಚ್ಚಿನವರು ಕಾಂಗ್ರೆಸ್ನವರೇ ಇದ್ದಾರೆ. ಅಂದರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಹೇಳಿಕೆಯನ್ನು ಕೊಟ್ಟುಬಿಟ್ರು. ಈಗ ಡಿ.ಕೆ. ಶಿವಕುಮಾರ್ ಮನೆ ಹೋಗಿ ದಂಪತಿ ಸಮೇತ ಹೋಗಿ ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಿಬಿಟ್ರು, ಪುಣ್ಯ ಸ್ನಾನ. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಮುಜುಗರ ಆಗಿಬಿಡ್ತು. ಈಗ ಮತ್ತೊಂದು ರೀತಿಯಾದಂಥ ಮುಜುಗರ ಇದು. ಯಾಕಂತಂದರೆ ಆ ರೀತಿ ಹೇಳಿಕೆನ ಕೊಡುವಂಥವ್ರು ಅದೇ ಪಕ್ಷದ ಶಾಸಕರು ಪವಿತ್ರ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಬಿ.ಜೆ.ಪಿಗೆ ಅಸ್ತ್ರ ಕೊಟ್ಟಂತಾಗುತ್ತೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಖರ್ಗೆ ಅವರು ಹೇಳಿಕೆ ಆದಮೇಲೆ ಡಿ.ಕೆ. ಶಿವಕುಮಾರ್ ಪುಣ್ಯ ಸ್ನಾನ ಮಾಡಿದ್ದು ಕೂಡ ಒಂದು ಅಸ್ತ್ರ ಕೊಟ್ಟಂಗೆ ಆಯಿತು ಬಿ.ಜೆ.ಪಿಯವರಿಗೆ. ಮತ್ತು ಪ್ರವಾಸ ಹೋಗ್ತಾ ಇದ್ದಾರೆ, ಬಹುತೇಕವಾಗಿ ಕಾಂಗ್ರೆಸ್ ಎಮ್.ಎಲ್.ಎಗಳೇ ಇದ್ದಾರೆ. ಮತ್ತಷ್ಟು ಮುಜುಗರವನ್ನು ತರುತ್ತಾ ಈ ಒಂದು ಪ್ರವಾಸ ಅಂತ ಹೇಳಿದ್ರೆ ಹಾಗಾದ್ರೆ ಪ್ರಭು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದ ಬಗ್ಗೆ, ಅದರಲ್ಲೂ ಅಮಿತ್ ಶಾ ಮತ್ತೆ ಯೋಗಿ ಆದಿತ್ಯನಾಥ್ ಅವರ ಪುಣ್ಯ ಸ್ನಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ತದನಂತರದಲ್ಲಿ ಪರವಿರೋಧ ಚರ್ಚೆಗಳು ಕೂಡ ಶುರುವಾಗಿದ್ದು, ಕೆಲವರು ಖರ್ಗೆ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡ್ರೆ, ಕೆಲವರು ಖರ್ಗೆ ಅವರ ಹೇಳಿಕೆಯನ್ನ ತೀವ್ರವಾಗಿ ವಿರೋಧವನ್ನ ಮಾಡಿದ್ರು. ಬಿಜೆಪಿ ನಾಯಕರು ಖರ್ಗೆ ಅವರ ವಿರುದ್ಧವೇ ಸಾಕಷ್ಟು ಆಕ್ರೋಶಗಳನ್ನ ಈ ವಿಚಾರದಲ್ಲಿ ಹೊರಹಾಕಿದ್ರು. ಆದ್ರೆ ಅವರದೇ ಪಕ್ಷದ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿದ್ರು, ಪುಣ್ಯ ಸ್ನಾನವನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲೇ ಒಂದು ಕಡೆ ಖರ್ಗೆ ಅವರ ಹೇಳಿಕೆ ಮತ್ತೆ ಪಕ್ಷಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಮುಜುಗರ ಆಗಿತ್ತು. ಯಾಕೆಂದ್ರೆ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟ ನಂತರ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಕೂಡ ಕುಂಭಮೇಳಕ್ಕೆ ತೆರಳಿರ್ಲಿಲ್ಲ. ಜೊತೆಗೆ ಅದರ ಬಗ್ಗೆ ಕೂಡ ತಟಸ್ಥ ಧೋರಣೆಯನ್ನ ತಾಳ್ತಾ ಇದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅಲ್ಲಿಗೆ ಹೋಗುವ ಮೂಲಕ ಒಂದು ಕಡೆ ಖರ್ಗೆ ಅವರ ಮಾತನ್ನೇ ಉಲ್ಲಂಘನೆ ಮಾಡಿದ್ರು ಅನ್ನುವಂತಹ ಅಸಮಾಧಾನಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಇದೆ. ಇದರ ಜೊತೆಗೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಕುಂಭಮೇಳದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗಿದ್ರು. ಇದಾದ ನಂತರ ಇದೀಗ ವಸತಿ ಸಮಿತಿ, ವಿಧಾನಸಭೆಯ ವಸತಿ ಸಮಿತಿ ಸದಸ್ಯರು ಈ ಕುಂಭಮೇಳ, ಪ್ರಯಾಗ್ರಾಜ್, ಹಾಗೆ ವಾರಣಾಸಿ, ಬಿಹಾರದ ಪಾಟ್ನಾ ಸೇರಿದಂತೆ ಗಂಗಾ ನದಿಯ ಒಂದು ಏನು ಗಂಗಾರತಿ ಈ ಪ್ರದೇಶಗಳಿಗೆ ಭೇಟಿಯನ್ನ ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ. 23ರಿಂದ 25ರವರೆಗೆ ಅವರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದಕ್ಕೆ ಸ್ಪೀಕರ್ ಯು.ಟಿ. ಖಾದರ್ ಅವರು ಕೂಡ ಅನುಮತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಇಲ್ಲಿ ಎಸ್ ಸಿ ಬಾಲಕೃಷ್ಣ, ನಾಗೇಂದ್ರ, ಶಿವಣ್ಣ, ಸಿ.ಪಿ. ಯೋಗೇಶ್ವರ್, ಖನಿಜಾ ಫಾತಿಮಾ, ಅರೇಬೈಲು ಶಿವರಾಮ್ ಹೆಬ್ಬಾರ್, ಚಂದ್ರು ಲಮಾಣಿ, ಭಾಗೀರಥಿ ಮರುಳ್ಯ, ಸಿಮೆಂಟ್ ಧೀರಜ್ ಮುನಿರಾಜು, ಸ್ವರೂಪ್ ಪ್ರಕಾಶ್, ಭೀಮನಗೌಡ ಪಾಟೀಲ್ ಈ ಪ್ರವಾಸದಲ್ಲಿದ್ದಾರೆ. ಅಂದ್ರೆ ಇವರೆಲ್ಲರೂ ಕೂಡ ವಿಧಾನಸಭೆಯ ವಸತಿ ಸಮಿತಿಯ ಸದಸ್ಯರು. ಇದರ ಅಧ್ಯಕ್ಷರು ಉಪಸಭಾಧ್ಯಕ್ಷರಾಗಿರುವಂತ ರುದ್ರಪ್ಪ ಲಮಾಣಿ ಅವರು, ಅವರ ನೇತೃತ್ವದಲ್ಲಿ ಈ ತಂಡ ಈಗ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಭೇಟಿಯನ್ನ ಕೊಡ್ತಾ ಇದೆ. ಇದರಲ್ಲಿ ಪ್ರತ್ಯೇಕರು ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ದಾರೆ. ಬಾಲಕೃಷ್ಣ ಇರ್ಬೋದು, ಬಿ ನಾಗೇಂದ್ರ, ಶಿವಣ್ಣ, ಸಿ.ಪಿ. ಯೋಗೇಶ್ವರ್, ಖನಿಜಾ ಫಾತಿಮಾ, ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರು. ಸೊ ಈಗ ಇವರು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಬಿಜೆಪಿ ಇದನ್ನ ಬಳಸಿಕೊಳ್ಳುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಹೋಗಿರೋದಕ್ಕೆ ಈಗಾಗಲೇ ಆರೋಪಗಳನ್ನ ಮಾಡ್ತಾ ಇದೆ ಬಿಜೆಪಿ. ಖರ್ಗೆ ಅವರ ಹೇಳಿಕೆ ಆ ರೀತಿಯಾಗಿ ಕೊಡ್ತಾರೆ, ಪಕ್ಷದಲ್ಲಿ ಮತ್ತೊಂದು ರೀತಿ ಡಿ.ಕೆ. ಶಿವಕುಮಾರ್ ಅಲ್ಲಿಗೆ ಹೋಗ್ತಾರೆ. ಈಗ ಈ ಶಾಸಕರು ಕೂಡ ಅಲ್ಲಿಗೆ ಹೋಗ್ತಾರೆ. ಖರ್ಗೆ ಅವರು ಇದಕ್ಕೆ ಏನು ಉತ್ತರವನ್ನ ಕೊಡ್ತಾರೆ ಅಂತೇಳಿ ಪ್ರಶ್ನೆಯನ್ನ ಎತ್ತಬಹುದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.